ನಾವು ಹೀಗೆ ಹೇಳಲು ಹೊರಟಿರುವ ಕತೆ ಇದು ಕರ್ನಾಟಕ ಇತಿಹಾಸದಲ್ಲಿ ಮುಚ್ಚಿ ಹೋದ ಪುಟ. ಇದು ಯಮ್ಮಡಗಿ ಶ್ರೀ ಬಸವೇಶ್ವರ ದೇವಸ್ಥಾನದ ಐತಿಹಾಸಿಕ ಕಥೆಯಾಗಿದೆ. ಇದು ಕರ್ನಾಟಕ ಇತಿಹಾಸ ಪ್ರಸಿದ್ಧವಾದ ಸುರಪೂರು ಸಂಸ್ಥಾನದ ಪೂರ್ವ ದಿಕ್ಕಿನಲ್ಲಿ ಬರುವ ಯಮ್ಮಡಿಗೆಯ ಕತೆ. ಈ ಯಮ್ಮಡಿಗೆ ಆಗಿನ ಹೆಸರು ಎಮ್ಮವಾಡಗಿ ಎಂದು ಕರೆಯಲಾಗಿತ್ತು. ಎಮ್ಮವಾಡಗಿ ಹೆಸರಿನ ಅರ್ಥ ಏನೆಂದರೆ ಎಮ್ಮ ಅಂದರೆ ಚಿನ್ನ ಅಥವಾ ಸಂಪತ್ತು, ವಾಡಗಿ ಎಂದರೆ ಆಗರ ಅಥವಾ ನೆಲೆ. ಇದು ಕೃಷ್ಣಾ ನದಿಯ ತಟದಲ್ಲಿ ಅತ್ಯಂತ ಫಲವತ್ತಾದ ಭೂಮಿಯನ್ನು ಹೊಂದಿದ್ದ ಕಾರಣ ಈ ಗ್ರಾಮಕ್ಕೆ ಎಮ್ಮವಾಡಗಿ ಎಂದು ಹೆಸರು ಇತ್ತು. ಪ್ರಸ್ತುತ ಕಾಲಾನಂತರದಲ್ಲಿ ಯಮ್ಮಡಗಿ ಎಂದು ಪ್ರಸಿದ್ಧವಾಯಿತು. ಅದು ಕ್ರಿಸ್ತಶಕ 1182ರಲ್ಲಿ ಕಲ್ಯಾಣ ಚಾಲುಕ್ಯರು ಈ ಪ್ರದೇಶಕ್ಕೆ ಆಗಮಿಸುತ್ತಾರೆ. ಅವರು ಬರುವುದಕ್ಕೆ ಮುಖ್ಯ ಕಾರಣವೇನೆಂದರೆ ಈ ಪ್ರದೇಶವು ಕೃಷ್ಣಾ ನದಿಯ ತೀರದಲ್ಲಿರುವುದರಿಂದ ಫಲವತ್ತಾದ ಭೂಮಿಯಾಗಿದ್ದು ಹಾಗೂ ಸಂಪತ್ಭರಿತ ಪ್ರದೇಶವಾದ ಕಾರಣ ತಮ್ಮ ಸಾಮ್ರಾಜ್ಯದ ಸೀಮೆಗಳನ್ನು ಕೃಷ್ಣಾ ನದಿಯ ತೀರ ಪ್ರದೇಶಗಳವರೆಗೂ ವಿಸ್ತರಿಸಲು ಮುಂದಾದರು. ಹೀಗೆ ಕಲ್ಯಾಣ ಚಾಲುಕ್ಯರ ವಂಶದವರು ಈಶ್ವರಲಿಂಗನ ಭಕ್ತರಾಗಿರುವ ಕಾರಣ ಆಗಿನ ಕಾಲದ ಅರಸನಾಗಿದ್ದ ಕಲ್ಯಾಣ ಚಾಲುಕ್ಯರ ಚಕ್ರವರ್ತಿ ತ್ರಿಭುವನಮಲ್ಲ ವೀರಸೋಮೇಶ್ವರನು ಈ ಪ್ರದೇಶದಲ್ಲಿ ಈಶ್ವರಲಿಂಗನ ದೇವಸ್ಥಾನ ನಿರ್ಮಿಸಬೇಕೆಂದು ತೀರ್ಮಾನಿಸಿದನು. ಹಾಗೆ ತನ್ನ ದಂಡನಾಯಕನಾದ ಬೊಮ್ಮರಸನಿಗೆ ಕರೆದು ದೇವಸ್ಥಾನ ನಿರ್ಮಿಸಬೇಕೆಂದು ಆಜ್ಞಾಪಿಸಿದನು. ಅರಸನ ಆಜ್ಞೆಯಂತೆ ಬೊಮ್ಮರಸನು ಈ ಪ್ರದೇಶದ ಮಾಂಡಲಿಕನಾಗಿದ್ದ ಪ್ರಭು ಪಂದಿರಾಜನಿಗೆ ಅರಸ ಹೇಳಿರುವ ವಿಷಯವನ್ನು ತಿಳಿಸುತ್ತಾನೆ. ಆಗ ಪಂದಿರಾಜನು ಆಗಿನ ಕಾಲದ ಹೆಸರಾಂತ ಶಿಲ್ಪಿಗಳಿಂದ ಈ ಭವ್ಯವಾದ ಮಂದಿರವನ್ನು ದ್ರಾವಿಡ ಶೈಲಿಯಲ್ಲಿ ಕಟ್ಟಿಸಿದನು. ಪಂದಿರಾಜನು ಕಟ್ಟಿಸಿದ ಸಲುವಾಗಿ ಈ ದೇವಾಲಯಕ್ಕೆ ಪಂದೇಶ್ವರ ದೇವಾಲಯ ಎಂಬ ಹೆಸರು ಬಂತು. ಹೀಗೆ ಕಾಲಾನಂತರದಲ್ಲಿ ಈ ದೇವಸ್ಥಾನದ ಆಕರ್ಷಕ ನಂದಿ ವಿಗ್ರಹವು ಮನಸೆಳೆಯುತ್ತದೆ. ಈ ಕಾರಣಕ್ಕಾಗಿ ಈ ದೇವಸ್ಥಾನಕ್ಕೆ ಪ್ರಸ್ತುತ ಹೆಸರು ಬಸವೇಶ್ವರ ದೇವಾಲಯ ಎಂದು ಕರೆಯಲಾಗುತ್ತದೆ. ಈ ದೇವಾಲಯದ ವಾಸ್ತುಶಿಲ್ಪಕ್ಕೆ ಬಂದರೆ ಈ ದೇವಾಲಯದ ಅಲಂಕೃತ ಕಲ್ಯಾಣ ಚಾಲುಕ್ಯರ ವಾಸ್ತುಶಿಲ್ಪ ಮತ್ತು ವಿವಿಧ ಶೈಲಿಯಲ್ಲಿ ನಿರ್ಮಿಸಿದ್ದಾರೆ. ಈ ದೇವಾಲಯ ಸುಮಾರು 100 ಚದರಡಿ ವಿಸ್ತೀರ್ಣ ಹೊಂದಿದೆ. ಈ ದೇವಾಲಯವು 24 ಸ್ತಬ್ಧ ಕಂಬಗಳನ್ನು ಒಳಗೊಂಡಿದೆ. ಈ ಕಂಬಗಳ ಮೇಲಿನ ಸೂಕ್ಷ್ಮ ಕೆತ್ತನೆಗಳು ವಿಶೇಷ ಆಕರ್ಷಣೀಯವಾಗಿವೆ. ಅವುಗಳು ಎಂದರೆ ಕಂಬಗಳ ಮೇಲೆ ದೃಷ್ಟಿ ತಾಕದಂತೆ ವಿಭಿನ್ನ ಭಂಗಿಯಲ್ಲಿರುವ ನರ್ತಿಸುವ ಸ್ತ್ರೀಯರು, ಹಾಗೆ ಶ್ರೀಕೃಷ್ಣನ ಲೀಲೆಗಳು, ಡೋಲು ಮತ್ತು ಹೂಗಳಂತಹ ಸುಂದರವಾದ ಕೆತ್ತನೆಗಳಿವೆ. ಹಾಗೆ ಕಲ್ಯಾಣ ಚಾಲುಕ್ಯರ ಮನೆತನಗಳ ಲಾಂಛನಗಳಾದ ವರಹ ಮತ್ತು ಈಶ್ವರಲಿಂಗ, ಸೂರ್ಯಚಂದ್ರನನ್ನು ಕೆತ್ತಲಾಗಿದೆ. ಈ ಕೆತ್ತನೆಗಳು ಆಗಿನ ಕಾಲದ ರಾಜಕೀಯ ಮತ್ತು ಧಾರ್ಮಿಕ ಚಿಹ್ನೆಗಳನ್ನು ಬಿಂಬಿಸುತ್ತವೆ. ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಐತಿಹಾಸಿಕ ವಿವರಗಳನ್ನು ದೇವಸ್ಥಾನದ ಮುಂದೆ ನಿಲ್ಲಿಸಿರುವ ಶಾಸನದಲ್ಲಿ ಕೆತ್ತನೆ ಮಾಡಲಾಗಿದೆ. ಇದು ಸುಮಾರು 62 ಸಾಲುಗಳಿಂದ ಕೂಡಿದೆ. ಇದರ ಮೇಲ್ಭಾಗದಲ್ಲಿ ಕಲ್ಯಾಣ ಚಾಲುಕ್ಯರ ಲಾಂಛನಗಳಾದ ಈಶ್ವರಲಿಂಗ, ವರಹ ಮತ್ತು ಸೂರ್ಯ, ಚಂದ್ರ ಹಾಗೂ ಆಕಳು, ಕರ ಮತ್ತು ಖಡ್ಗಗಳ ಚಿತ್ರಗಳ ತುಂಬಾ ದುಂಡಾಗಿನ ಅಕ್ಷರಗಳಿವೆ. ಶಾಸನದ ಕೆಳಭಾಗದಲ್ಲಿ ದೇವಸ್ಥಾನಕ್ಕೆ ಸಂಬಂಧಪಟ್ಟ ದಾನ ಧರ್ಮದ ಬಗ್ಗೆ ಉಲ್ಲೇಖಿಸಲಾಗಿದೆ ಮತ್ತು ಅವರ ಆಚರಣೆ, ವಿಚಾರಣೆ ಮತ್ತು ಪದ್ಧತಿಯ ಬಗ್ಗೆ ಈ ಶಾಸನದಲ್ಲಿ ವಿವರಿಸಿದ್ದಾರೆ. ದೇವಸ್ಥಾನದ ಗರ್ಭಗುಡಿಯಲ್ಲಿ 5 ಅಡಿ ಎತ್ತರದ ಈಶ್ವರಲಿಂಗ ಮತ್ತು ಅದರ ಪೂರ್ವ ಅಭಿಮುಖವಾಗಿ ಆಕರ್ಷಕ ಕೆತ್ತನೆಯ ನಂದಿ ಬಸವಣ್ಣನ ವಿಗ್ರಹವು ಮನಸೆಳೆಯುತ್ತದೆ. ಹಾಗೆ ಈ ದೇವಾಲಯದ ಒಳಭಾಗದಲ್ಲಿ ಕಾಲಾನಂತರದಲ್ಲಿ ಗಣಪತಿ, ಕಾಳಿಕಾಂಬ, ವೀರಭದ್ರೇಶ್ವರ ಮತ್ತು ಸೂರ್ಯದೇವ ಮೂರ್ತಿಗಳು ಸಹ ಇಲ್ಲಿ ಸ್ಥಾನ ಪಡೆದಿವೆ. ಈ ದೇವಾಲಯದ ಜಾತ್ರೆ ಮತ್ತು ಉತ್ಸವಗಳು ಇಂದಿಗೂ ಇಲ್ಲಿಯ ಆಚರಣೆಯ ಪ್ರಮುಖ ಭಾಗವಾಗಿದೆ. ಈ ಜಾತ್ರೆಯು ಡಿಸೆಂಬರ್ ಕೊನೆಯಲ್ಲಿ ಅಥವಾ ಜನವರಿ ಮೊದಲ ವಾರದಲ್ಲಿ 3 ದಿನಗಳ ಕಾಲ ವಾರ್ಷಿಕ ಜಾತ್ರೆ ನಡೆಯುತ್ತದೆ. ಇದು ತನ್ನದೇ ಆದ ಪ್ರಾಚೀನ ಐತಿಹಾಸಿಕ ಹಿನ್ನೆಲೆಯ ಜೊತೆಗೆ ಇಂದಿಗೂ ದೇವಾಲಯದಲ್ಲಿ ಧಾರ್ಮಿಕ ಆಚರಣೆಗಳು ಮತ್ತು ಉತ್ಸವಗಳು ವಿಜೃಂಭಣೆಯಿಂದ ನಡೆದುಕೊಂಡು ಬಂದಿವೆ. ಹೌದು, ಪ್ರತಿ ವರ್ಷದಂತೆ ಈ ವರ್ಷವೂ ದೇವಾಲಯದ ವಾರ್ಷಿಕ ಜಾತ್ರೆ, ಧಾರ್ಮಿಕ ವಿಧಿವಿಧಾನಗಳು ಮತ್ತು ಭವ್ಯ ರಥೋತ್ಸವವು ಭಕ್ತಿಪೂರ್ವಕವಾಗಿ ಜರುಗಲಿದೆ. ಆದರೆ ಈ ಬಾರಿ ಇದೊಂದು ವಿಶೇಷ ಸಂದರ್ಭ. ಶತಮಾನಗಳ ಇತಿಹಾಸ ಮತ್ತು ಪರಂಪರೆಗೆ ಗೌರವ ಸಲ್ಲಿಸುವ ಸಲುವಾಗಿ ಈ ವರ್ಷ ಜಾತ್ರೆಯ ಜೊತೆಗೆ ಅದ್ದೂರಿ ಲಕ್ಷದೀಪೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಹೌದು, ಇದೇ ತಿಂಗಳು ಡಿಸೆಂಬರ್ 15ನೇ ತಾರೀಕು ಸಾಯಂಕಾಲ ಲಕ್ಷದೀಪೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಲಕ್ಷಾಂತರ ದೀಪಗಳ ಬೆಳಕಿನಲ್ಲಿ ನಮ್ಮ ಪೂರ್ವಜರು ಕಟ್ಟಿದ ಈ ಪುಣ್ಯಕ್ಷೇತ್ರ ಮತ್ತಷ್ಟು ಪ್ರಕಾಶಿಸಲಿ ಎಂಬುದೇ ನಮ್ಮೆಲ್ಲರ ಆಶಯ. ಮತ್ತು ಡಿಸೆಂಬರ್ 16ನೇ ತಾರೀಕು ಬೆಳಗ್ಗೆ ಅಗ್ನಿ ಪ್ರವೇಶ ಮತ್ತು ಸಾಯಂಕಾಲ ಭವ್ಯ ರಥೋತ್ಸವ ಜರುಗಲಿದೆ. ಈ ಐತಿಹಾಸಿಕ ಹಿನ್ನೆಲೆಯು ಎಲ್ಲರಿಗೂ ತಲುಪಲಿ, ನಂಬಿಕೆ ಮತ್ತು ಕಾಯಕದ ಮಹತ್ವ ತಿಳಿಯಲಿ ಎಂಬ ಉದ್ದೇಶದಿಂದಲೇ ನಾವು ಈ ಐತಿಹಾಸಿಕತೆಯನ್ನು ನಿಮ್ಮ ಮುಂದಿಟ್ಟಿದ್ದೇವೆ.
ಪರಮಶಿವನ ಮತ್ತು ಬಸವೇಶ್ವರನ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ಈ ವಿಜೃಂಭಣೆ ಲಕ್ಷದೀಪೋತ್ಸವ ಕಾರ್ಯಕ್ರಮಕ್ಕೆ ಕರ್ನಾಟಕದ ಹಾಗೂ ಹೊರನಾಡಿನ ಸಮಸ್ತ ಭಕ್ತಾದಿಗಳನ್ನು ಹೃದಯಪೂರ್ವಕವಾಗಿ ಆಹ್ವಾನಿಸುತ್ತಿದ್ದೇವೆ. ನೀವೆಲ್ಲರೂ ಈ ಯಮ್ಮಡಿಗೆ ಪುಣ್ಯಕ್ಷೇತ್ರಕ್ಕೆ ಆಗಮಿಸಿ ಈ ಮಹೋತ್ಸವವನ್ನು ಯಶಸ್ವಿಗೊಳಿಸಿ ಬಸವೇಶ್ವರನ ಕೃಪೆಗೆ ಪಾತ್ರರಾಗಿ. ಆತ್ಮೀಯ ವೀಕ್ಷಕರೇ, ನಮ್ಮ ಈ ಯಮ್ಮಡಿಗೆ ಐತಿಹಾಸಿಕತೆಯು ಕೇವಲ ಒಂದು ಭಾಗವಷ್ಟೇ. ಈ ಐತಿಹಾಸಿಕ ನೆಲದ ಬಗ್ಗೆ, ಇಲ್ಲಿನ ಆಚರಣೆ ಸಂಪ್ರದಾಯಗಳ ಬಗ್ಗೆ ಮತ್ತು ಶಾಸನಗಳಲ್ಲಿ ಅಡಗಿರುವ ಅನೇಕ ಮರೆತು ಹೋದ ಸತ್ಯಗಳ ಬಗ್ಗೆ ಇನ್ನು ಸಾಕಷ್ಟು ವಿಷಯಗಳನ್ನು ತಿಳಿಸುವುದಿದೆ. ನಿಮ್ಮದೇ ಆದ ಈ ಯೂನಿಕ್ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ ಅಲ್ಲಿ ಮುಂದಿನ ದಿನಗಳಲ್ಲಿ ಇದೇ ಯಮ್ಮಡಿಗೆ ಕಥೆಯ ಆಳವಾದ ಅಧ್ಯಯನ ಮತ್ತು ಇನ್ನಷ್ಟು ವಿಡಿಯೋಗಳನ್ನು ನಿಮ್ಮ ಮುಂದೆ ತರುತ್ತೇವೆ. ನಮ್ಮ ಈ ಪ್ರಯತ್ನವನ್ನು ಪ್ರೋತ್ಸಾಹಿಸಲು ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಪ್ರೀತಿ ಪಾತ್ರರಿಗೆ ಶೇರ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಮತ್ತು ಅತಿ ಮುಖ್ಯವಾಗಿ ನಮ್ಮ ಮುಂದಿನ ಕಥೆಗಳನ್ನು ಮಿಸ್ ಮಾಡಿಕೊಳ್ಳದಿರಲು ಈಗಲೇ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.